ನಮಸ್ತೆ ಫ್ರೆಂಡ್. ನಾನಿವಾಗ ನಿಮಗೆ ಹೇರ್ ಗ್ರೋತ್ ಆಯಿಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದೊಂದೇ ಹೇಳ್ತೀನಿ. ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಎಲೆ, ಕರ್ಬೇವಿನ ಸೊಪ್ಪು, ಮೆಂತ್ಯ, ಲವಂಗ, ಕಲುಂಜಿ ಸೀಡ್, ರೋಸ್ಮೆರಿ, ಈರುಳ್ಳಿ. ನಾನು ಇದೆಲ್ಲ ಗ್ರೇಟ್ ಮಾಡಿದ್ದೀನಿ. ಮತ್ತು ಶುದ್ಧವಾದ ಕೊಬ್ಬರಿ ಎಣ್ಣೆ ಬೇಕು, 1/2 ಲೀಟರು. ನಾನು 1/2 ಲೀಟರೇ ಸಾಕು ನನಗೆ. 2 ಮಂತ್ಸ್ಗೆ ಒಂದ್ಸಲಿ ನಾನು ಹೊಸ ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ. ಇದು ಹಾಕೋದ್ರಿಂದ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ, ಅದರಿಂದಾಗಿ ಬಿಳಿ ಕೂದಲು ಸ್ವಲ್ಪ ಗ್ರೇ ಆಗಿ ಟರ್ನ್ ಆಗುತ್ತೆ. ಇವಾಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಕೊಬ್ಬರಿ ಎಣ್ಣೆಲಿ ಹಾಕ್ಕೊತೀನಿ. ತುಂಬ ಸ್ಲಿಮ್ಮಲ್ಲಿರಬೇಕು. ಹಾಕಿದ ತಕ್ಷಣ ಬಿಡುತ್ತೆ ನಿಧಾನವಾಗಿ. ನೋಡಿ, ಒಂದೊಂದೇ ಹಾಕ್ತೀನಿ. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿದ್ದೀನಿ. ಇದನ್ನು ಒಂದ್ಸಲಿ ತಿರುಗಿಸ್ಕೊಬೇಕು. ಹಾಗೆ ತಿರುಗಿಸ್ತಾನೆ ಒಂದು ಸಡನ್ನಾಗಿ ಬಬಲ್ಸ್ ಬಂದುಬಿಡುತ್ತೆ. ಇದನ್ನು ನೋಡ್ಕೊತಾ ಇರಬೇಕು ನೀವು. ಒಲೆ ಮೇಲೆ ಇದು ಮಾಡ್ಕೊಬೇಕು. 20 ನಿಮಿಷ ಬೇಯಿಸ್ಬೇಕು ಇದನ್ನು. ನೋಡಿ, ಎಲ್ಲ ತಿರುಗಿಸ್ತಾ ಇದ್ದೀನಿ. ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಮತ್ತು ಇದು ಹಾಕೋದ್ರಿಂದ ಇದೇ ಎಣ್ಣೆಯಿಂದ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಅಂತಲ್ಲ, ನಾವು ತಿನ್ನೋ ಆಹಾರದಿಂದ, ನಮ್ಮ ಡ್ರೆಸ್ಸಿಂದ, ಮತ್ತು ಜೀನ್ಸ್ ಇರಬೇಕು. ಅಂದರೆ ಮನೆಯಲ್ಲಿ ದೊಡ್ಡವ್ರಿಗೆ ಅದು ಆವಾಗಿಂದ ಬಂದಿರಬೇಕು. ಮತ್ತು ಏನಂದರೆ ಒಳ್ಳೆಯ ಆಹಾರ ತೊಗೋಬೇಕು. ವಿಟಮಿನ್, ಪ್ರೋಟೀನ್ ಇರುವ ಆಹಾರ ತೊಗೊಂಡ್ರೆ ನಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಮತ್ತು ಇದನ್ನು ವಾರಕ್ಕೆ 2 ಸಲ ಹಾಕ್ಕೊಬೇಕು. ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ಮತ್ತು ನಮ್ಮ ಸ್ಕ್ಯಾಲ್ಪು ಕೆಲವೊಂದು ಸಲ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನಾವು ಒಳ್ಳೆಯ ಉಪಾಯ ಏನಂದರೆ, ಎಣ್ಣೆ ಹಾಕಿ ಮಸಾಜ್ ಮಾಡಿದ್ಮೇಲೆ ಬಿಸಿನೀರು ಶಾಖ ಕೊಡಬೇಕು. ಬಿಸಿನೀರು ಶಾಖ ಕೊಡೋದು ಹೇಗೆ ಅಂದರೆ, ನೀರನ್ನ ಬಿಸಿ ಮಾಡಿಕೊಂಡು ಅದನ್ನು ಟವಲಲ್ಲಿ ಹದ್ದಿ ಹಿಂಡ್ಬಿಟ್ಟು ನಾವು ಹೀಗೆ ಹೊತ್ಕೊಳೋದ್ರಿಂದ ಏನು ನಮ್ಮ ಸ್ಕ್ಯಾಲ್ಪ್ ಕ್ಲೋಸ್ ಆಗಿರುತ್ತೋ ಅದು ಓಪನ್ ಆಗುತ್ತೆ. ಮತ್ತು ಹೇರ್ ಗ್ರೋತ್ ಹಾಗೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಎಣ್ಣೆ ಎಲ್ಲ ಕುದೀತಾ ಇದೆ. ಇನ್ನು ಕುದಿಬೇಕು. 20 ನಿಮಿಷ ಕಮ್ಮಿ ಉರಿಯಲ್ಲಿ ಇದನ್ನು ಬೇಯಿಸ್ಕೊಬೇಕು. ಓಕೆ, ನೋಡಿ ಯಾವ ಥರ ಕುದೀತಾ ಇದೆ. ಆ ನೊರೆ ಎಲ್ಲ ಹೋಗ್ಬಿಡುತ್ತೆ ನಿಮಗೆ. ಎಣ್ಣೆ ಹಾಗೆ ಆಗ್ತಾಯಿದೆ ಅನ್ನೋ ಸಮಯದಲ್ಲಿ ನೊರೆ ಎಲ್ಲ ಹೋಗ್ಬಿಟ್ಟು ಚೇಂಜಸ್ ಆಗುತ್ತೆ ಕಲರು. ಇದು ಇನ್ನೂ ಆಗಿಲ್ಲ, ಇನ್ನೂ ಕುದೀತಾ ಇದೆ. ನೋಡಿ, ಉಕ್ಕುತ್ತೆ ಸಡನ್ನಾಗಿ. ನಾವು ತುಂಬ ಕಮ್ಮಿ ಉರಿಯಲ್ಲಿ ಇದನ್ನು ಮಾಡ್ಕೊಬೇಕು. ನೋಡಿ ಯಾವ ಥರ ಉಕ್ತಾ ಇದೆ. ಚೆನ್ನಾಗಿ ಬೇಯಿದ್ರೆ ಕಲರ್ ಗೊತ್ತಾಗುತ್ತೆ ನಿಮಗೆ ಚೇಂಜಸ್ಸು. ಮತ್ತು ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿರೋ ಸ್ಕಿಪ್ ಆಗಿದೆ. ಬೆಳ್ಳುಳ್ಳಿ ಹಾಕ್ಕೊಬೇಕು. ಆಗಿನ ಕಾಲದಲ್ಲೆಲ್ಲ ಬರೀ ಬೆಳ್ಳುಳ್ಳಿ ಹಾಕಿ ಕೊಬ್ಬರಿ ಎಣ್ಣೆ 2 ಸ್ಪೂನ್ ಹಾಕಿ ಒಂದು ಹೆಸ್ರಲ್ಲಿ ಹಾಕಿ ಇದು ಮಾಡ್ಕೊತಾಯಿದ್ರು. ನೋಡಿ, ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಇನ್ನು ಇದು ಕಲರ್ ಚೇಂಜ್ ಆಗಿಲ್ಲ, ಇನ್ನೂ ಚೇಂಜ್ ಆಗುತ್ತೆ. ಇವತ್ತು ಅರ್ಧ ಮಟ್ಟಕ್ಕೆ ಬಂದಿದೆ. ಇದು ಇನ್ನೂ ಚೇಂಜ್ ಆಗುತ್ತೆ. ಸಾರಿ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ. ಆ ರೋಸ್ಮೆರಿ ಮತ್ತು ನಾವು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಕೂದಲಿಗೆ ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ರೋಸ್ಮೆರಿ, ಕಲುಂಜಿ ಸೀಡ್ಸು, ಮೆಂತ್ಯ ಅಂತೂ ತಂಪಿಗೆ ಹಾಕ್ತೀವಿ. ಮತ್ತು ನಮ್ಮ ಕೂದಲು ಕೂಡ ಸೊಂಪಾಗಿ ಬರುತ್ತೆ, ನೈಸಾಗಿರುತ್ತೆ. ಇವಾಗ ನೋಡಿ, ಇದನ್ನು ಒಂದು ಸ್ವಲ್ಪ ಹಾಕಬೇಕು. ಇನ್ನೊಂದು 10 ಮಿನಿಟ್ಸು ನಿಮಗೆ ತೋರಿಸ್ತೀನಿ ನಾನು ಕಲರ್ ಚೇಂಜ್ ಆಗಿ. ಇದು ಇನ್ನೂ ಬಂದಿಲ್ಲ. ಇನ್ನು 10 ನಿಮಿಷ ಆಗುತ್ತೆ, 10-15 ನಿಮಿಷ ಆಗುತ್ತೆ. ಆ ರೋಸ್ಮೆರಿ ಅಂತೂ ನಮ್ಮ ಕೂದಲು ಬೆಳೆಯೋದಕ್ಕೆ ಒಳ್ಳೆಯ ಇಂಗ್ರೀಡಿಯೆಂಟ್ಸು. ಮತ್ತು ನಾವು ವಾರಕ್ಕೆ 2 ಸಲ ಹೇರ್ ಕೇರ್ನ ಮಾಡಲೇಬೇಕಾಗುತ್ತೆ. ನಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ ಅದಕ್ಕೂ ಟೈಮ್ ಕೊಡಬೇಕು ನಾವು. ನೋಡಿ, ಇವಾಗ ಇದಾಗಿದೆ. ನಾನು ಇಳಿಸಿದ್ದೀನಿ ಇದನ್ನು ಸ್ಟೌವಿಂದ. ನೋಡಿ, ಇವಾಗ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ. ಮತ್ತು ಇದು ಸೀದೋಗಿದೆ ಅಂದ್ಕೊಬೇಡಿ, ಚೆನ್ನಾಗಿ ಇದು ಬೆಂದಿದೆ. ಅಂದರೆ ಒಂದು ಅದಕ್ಕೆ ಬಂದಿದೆ ಇದು. ನೋಡಿ, ಕಲರ್ ಚೇಂಜ್ ಆಗಿದೆ. ಇದು ವಾರಕ್ಕೆ 2 ಸಲ ಕಂಪಲ್ಸರಿ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಮತ್ತು ಬಿಸಿ ನೀರಿನ ಶಾಖ ಕೊಟ್ಕೊಂಡ್ರೆ ನಮ್ಮ ಸ್ಕ್ಯಾಲ್ಪ್ ಏನು ಕ್ಲೋಸ್ ಆಗಿದೆ ಅದು ಓಪನ್ ಆಗುತ್ತೆ.
ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನನಗೆ ಉಪಯೋಗಕ್ಕೆ ಬಂದಿದೆ ನೋಡಿ. ಆ ಥರ ಚೇಂಜ್ ಆಗಿದೆ. ಸಾರಿ, ಮಧ್ಯದಲ್ಲಿ ನಮ್ಮ ತಾಯಿ ಮಾತಾಡ್ಬಿಟ್ರು ನೋಡಿ. ನಾನು ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬಾಟಲ್ಗೆ. ಟ್ರೈ ಮಾಡಿ, ತುಂಬ ಉಪಯೋಗ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.